ಪ್ರೀತಿಸೋದಕ್ಕೆ ಅವನ್ ಬೇಕು, ಆದ್ರೆ ಮದ್ವೆ ಆಗೋದಕ್ಕೆ ಅವನ್ ಬೇಡ ಅಲ್ಲ. ಆಲ್ರೆಡಿ ಕಟ್ಟಿರೋ ಸಾಮ್ರಾಜ್ಯಕ್ಕೆ ಯಾರ್ ಬೇಕಾದ್ರೂ ರಾಣಿ ಆಗ್ಬೋದು, ಆದ್ರೆ ಸಾಮ್ರಾಜ್ಯ ಕಟ್ಟುವಾಗ ಜೊತೆಗಿರ್ತಾರಲ್ಲ ಅದಕ್ಕೆ ಅದು ಬೇಕು ಗುಂಡ್ಗೆ. ನಿನಗೆ ನಿನ್ನ ಮೇಲೆ ಹೆಮ್ಮೆ ಆಗೋ ತರ ಬದುಕ್ಬೇಕು. ನಿಮ್ಮಂತವ್ರಿಂದಾನೆ ಹುಡುಗಿರಂದ್ರೆ ಕೈ ಕೊಡೋರು ಅಂತ ಎಲ್ಲಾ ಹೆಣ್ಮಕ್ಳ ಹಣೆ ಮೇಲೆ ಬೋರ್ಡ್ ಬೀಳೋ ತರ ಆಗಿದೆ. ಇಷ್ಟಪಟ್ಟು ಪ್ರೀತಿಸಿ ಕಷ್ಟದಲ್ಲಿ ಜೊತೆಗಿದ್ದು ಗಂಡನ್ ಏಳಿಗೆ ನೋಡ್ತಾ ಇಬ್ರು ದುಡಿತಾ ಸೋಫಾ, ಮಿಕ್ಸಿ, ವಾಷಿಂಗ್ ಮಿಷಿನ್ ಒಂದೊಂದನ್ನೇ ತಗೊಂಡು ಇದನ್ನ ಆ ಹಬ್ದಲ್ಲಿ ತಗೊಂಡ್ವಿ, ಈ ಹಬ್ದಲ್ಲಿ ತಗೊಂಡ್ವಿ ಅಂತ ನೆನ್ಪಿಸ್ಕೊಂತ ಖುಷಿ ಪಡೋದ್ರಲ್ಲಿ ಇದೆಯಲ್ಲ, ಅದ್ 50,000ನೋ 1,00,000ನೋ ಸಂಬಳ ತಗೊಂಡು ಶೋಕಿ ಮಾಡೋದ್ರಲ್ಲಿ ಇರಲ್ಲ. ನೀನ್ ಹೇಳು ಮೇಲೆ. ಇವಳೆ ಜೀವನ ಅಂತ ಇವಳಿಗೋಸ್ಕರ ಬದುಕ್ತಿದ್ಯಾ, ಹೋರಾಡ್ತಿದ್ಯಾ, ಆದ್ರೆ ಅದ್ರ ಬೆಲೆ ಇವಳಿಗೆ ಎಲ್ಲಿ ಗೊತ್ತಿದೆ. ಅದೇ ಹೋರಾಟನ ನೀನ್ ನಿನ್ನ ಅಪ್ಪ ಅಮ್ಮನ್ಗೋಸ್ಕರ ಮಾಡು. ನಿಮ್ಮಪ್ಪ ಅಮ್ಮ ನಿನ್ ಏಳ್ಗೆನ ಯಾವುದೇ ಪ್ರತಿಫಲ ಇಲ್ದೆ ಕಣ್ ತುಂಬ್ಕೊಂಡ್ ಮನ್ಸಲ್ಲೇ ಸಂಭ್ರಮಿಸ್ತಾರೆ. ಹೆತ್ತವ್ರಿಗೆ ಸ್ವಾರ್ಥ ಇರಲ್ಲ, ಆದ್ರೆ ಇವಳು ಪ್ರೀತಿಸಿದ್ದು ನಿನ್ನನ್ನಲ್ಲ, ನೀನ್ ತರೋ ಸಂಬಳನ. ನಾವ್ ಪ್ರೀತಿಸೋರ್ಗಿಂತ ನಮ್ಮನ್ ಪ್ರೀತಿಸೋರ್ಗೆ ಜಾಸ್ತಿ ಬೆಲೆ ಕೊಡ್ಬೇಕಂತಮ್ಮ. ಇವಳು ಬದ್ಲಾಗ್ ಬಂದ್ರೆ ನಿನ್ ಜೀವನ ಬದ್ಲಾಗ್ಬಿಡುತ್ತೆ ಅನ್ಕೊಳೋದು ನಿನ್ ಭ್ರಮೆ. ಮುಂದೊಂದ್ ದಿವಸ ನೀನ್ ಅಂಬಾನಿ ಲೆವೆಲ್ಗೆ ಬೆಳೆದ್ರು ಇವಳು ಅದಕ್ಕೂ ಮೇಲ್ಬೇಕು ಅಂತಾಳೆ. ತಾಯೋವರೆಗೂ ದುಡಿಯೋದೇ ಜೀವನ ಆಗ್ಬಾರ್ದು, ದುಡಿತಾ ದುಡಿತಾ ಇರೋದನ್ನ ಅನುಭವಿಸ್ಬೇಕು. ನೋಡು, ಈ ಕ್ಷಣದಲ್ಲಿ ಏನೇನೋ ನಿರ್ಧಾರ ಮಾಡಿ ನಿನ್ ಜೀವನ ಹಾಳು ಮಾಡ್ಕೊಂಬಿಡ. ಸರಿಯಾದ ದಾರಿ ಯಾವುದು ಅಂತ ಆಯ್ಕೆ ಮಾಡೋ ಶಕ್ತಿ ನಿನಗೆ ಬರ್ಬೇಕು. ಇಂಥ ಹುಡುಗನ್ ಕಳ್ಕೊಂಡಲ್ಲ ಅನ್ನೋ ನೋವು ಇವಳಿಗಾಗ್ಬೇಕು. ಆ ರೀತಿ ಬದುಕು. ಈ ಸತ್ಯ ಎಲ್ಲಿ ಹೋದ್ಲು? ಇವಳ ಕತೆನೇ ಇಷ್ಟೆ. ಸದ್ಯ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. 20 ತೊಲೆ ಬಂಗಾರಕ್ಕೆ ಹೆದರಿ ಈ ಮದುವೆನ ಬೇಡ ಅಂದಿದ್ದಿದ್ರೆ 100 ಕೋಟಿ ಆಸ್ತಿ ಇರೋ ಮನೆಗೆ ನಾನು ಸೇರೋಕ್ಕಾಗ್ತಿರ್ಲಿಲ್ಲ. ಮೊದಲು ಈ ವಿಷಯನ ಅಮ್ಮಂಗೆ ಹೇಳಬೇಕು. ಏನು ಆ ಹುಡುಗ ಆ ರೀತಿ ಮಾತಾಡಿದ್ನ? ನಂಬಕ್ಕೆ ಸಾಧ್ಯ ಇಲ್ಲಪ್ಪ. ಅವನ ನಡೆ ನೋಡಿ ಮಾತನ್ನು ಕೇಳ್ತಾ ಇದ್ರೆ ಅವನು ವರದಕ್ಷಿಣೆ ಕೇಳ್ತಾನೆ ಅಂತ ಅನ್ನಿಸ್ತಾ ಇಲ್ಲ ಕಣೆ. ಅವ್ರ ಮನೇಲಿ ಯಾರನ್ನ ನೋಡಿದ್ರು ಹಾಗನ್ಸಲ್ಲ ಅಜ್ಜಿ, ಆದ್ರೆ ಹೇಳ್ ಕಳ್ಸಿದಾರಲ್ವಾ. ಅದೇನೋ ಸರಿ ಕಣೆ, ಆದ್ರೆ ಅಷ್ಟೊಂದು ಚಿನ್ನನ ಹೇಗೆ ಹೊಂದ್ಸೋದು? ಜಾನಕಿ, ಹೇಗೆ ಹೊಂದ್ಸೋದು ಅಂತ ಯೋಚನೆ ಮಾಡೋದಕ್ಕಿಂತ ಈ ಸಂಬಂಧ ಬೇಕಾ ಅನ್ನೋದನ್ನ ಯೋಚನೆ ಮಾಡಿ. ಮೊದಲು ಒಂಥರ ಮಾತಾಡಿದವರು ಈಗ ಒಂಥರ ಮಾತಾಡ್ತಾ ಇದ್ದಾರೆ. ಇನ್ ಮದ್ವೆ ಹತ್ರ ಬಂದ್ರೆ ಆಗ ಏನೇನ್ ಮಾತಾಡ್ತಾರೋ ಏನೋ. ನಮ್ಮ ಹುಡುಗಿ ಹಸೆ ಮೇಲೆ ಕೂತಾಗ ಕಾರ್ ಬೇಕು, ಸೈಟ್ ಬೇಕು ಅಂದ್ರೆ ಏನಮ್ಮ ಮಾಡ್ತೀಯಾ? ನನಗೇನೋ ಈ ಸಂಬಂಧ ಬೇಡ ಅನ್ನೋದೇ ವಾಸಿ ಅನ್ನಿಸ್ತಿದೆ. ಸಂಬಂಧ ಬೇಡ ಅನ್ನೋದತ್ತೆ? ನಿಶ್ಚಿತಾರ್ಥ ಆದ್ಮೇಲೆ ಸಂಬಂಧ ಬೇಡ ಅನ್ನೋಕ್ಕಾಗತ್ತಾ? ಅವರು ಮೊದಲು ಏನು ಬೇಡ ಅಂದವರು ನಿಶ್ಚಿತಾರ್ಥ ಆದ್ಮೇಲೆ ತಾನೇ ವರದಕ್ಷಿಣೆ ಕೇಳ್ತಾ ಇರೋದು. ಆದ್ರೆ ನಮ್ ದಿವ್ಯ ನಿಶ್ಚಿತಾರ್ಥ ಆಗಿರೋದು ಅಕ್ಕಪಕ್ಕದವ್ರಿಗೆ, ಸಂಬಂಧಿಕರಿಗೆ ಎಲ್ಲ ಗೊತ್ತಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಮ್ಮ, ಈಗ ಈ ಸಂಬಂಧ ಮುರಿದ್ಬಿದ್ರೆ ನಿಶ್ಚಿತಾರ್ಥ ಮುರಿದೋಯ್ತು ಅಂತ ಅನ್ಕೋತಾರೆ. ಈ ಸಂಬಂಧನ ಹೀಗೆ ಮುಂದುವರಿಸಿ ಮದ್ವೆಲಿ ಏನಾದ್ರೂ ಮುರಿದೋದ್ರೆ ಮದ್ವೆನೇ ಮುರಿದೋಯ್ತು ಅಂತ ಮಾತಾಡ್ಕೋತಾರೆ ಕಣೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು ಅತ್ತೆ? 20 ತೊಲೆ ಬಂಗಾರ ಎಲ್ಲಿಂದ ತರೋದು?
ನಾನ್ ತರ್ತೀನಿ. ಸತ್ಯ 20 ತೊಲ ಬಂಗಾರ, ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾ ನಿನಗೆ? ಅಪ್ಪ ನನ್ನ ಹೆಸರಲ್ಲಿ ಮತ್ತೆ ಅಕ್ಕನ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದಾರಲ್ಲ, ಅವೆರಡನ್ನೂ ಸೇರಿಸಿದ್ರೆ 20 ತೊಲ ಬಂಗಾರ ತರ್ಬೋದಲ್ವಾ ಗಿರ್ಜಮ್ಮ? ಸತ್ಯ, ಅವನ ಜೀವನ ಇಡೀ ದುಡ್ದು ನಿಮ್ಮಿಬ್ಬರು ಮದ್ವೆಗಾಗ್ಲಿ ಅಂತ ಕೂಡಿಟ್ಟಿರೋ ಹಣ ಅದು. ಎಲ್ಲ ಹಣನ ಇವಳ ಮದ್ವೆಗೆ ತೆಗೆದ್ಬಿಟ್ರೆ ನಿನ್ ಮದ್ವೆಗೆ ಏನೇ ಮಾಡ್ತೀಯಾ? ಹುಡುಗನಂತಿರೋ ಹುಡುಗಿನ ಯಾರ್ ತಾನೇ ಮದುವೆ ಆಗ್ತಾರೆ ಹೇಳಿ? ಮದ್ವೆನಾ? ಅದು ನಂದ? ಗಿರ್ಜಮ್ಮ, ನನ್ನನ್ನು ಯಾರು ಮದ್ವೆ ಆಗ್ತಾರೆ ಅಂತ ನಿನ್ ಸೊಸೆನೇ ಹೇಳಿಲ್ವಾ? ಅಮ್ಮ ಹೇಳಿದ ನಿಜಾನೇ ಅಲ್ವಾ ಗಿರ್ಜಮ್ಮ? ನನ್ನನ್ನು ಯಾರು ತಾನೇ ಇಷ್ಟಪಡ್ತಾರೆ? ಆಗದೆ ಇರೋ ಮದ್ವೆಗೆ ಎಷ್ಟು ಕೂಡಿಟ್ರೆ ಏನು ಪ್ರಯೋಜನ ಹೇಳು? ಸತ್ಯ, ನಾಳೆನೇ ದುಡ್ಡು ಬಿಡಿಸ್ಕೊಂಡು ಚಿನ್ನ ತಂದ್ಬಿಡೋಣ. ಏನೋ ಕೋಪದಲ್ಲಿ ಹಾಗೆ ಮಾತಾಡಿದ್ರೆ ನನ್ಗೆ ಇವಳು ಮದುವೆ ಮಾಡೋ ಆಸೆನೇ ಇಲ್ಲ ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾವ್ ನೋಡಿ ಅತ್ತೆ. ಇವಳು ನನ್ನ ಹೆತ್ತು ಮಗಳೇ ಅಲ್ವಾ? ಇವಳು ಒಂದು ಮನೆ ಸೇರ್ಕೊಂಡ್ರೆ ನಾನು ನೆಮ್ಮದಿ ಕಣ್ಣು ಮುಚ್ಚಬಹುದು. ಬಿಡ್ತು ಅನ್ನು, ಸಾಯೋ ಮಾತೆಲ್ಲ ಯಾಕೆ ಆಡ್ತೀಯ? ಅದಕ್ಕೆ ಹೇಳೋದು, ಮಾತಾಡುವಾಗ ಯೋಚಿಸಿ ಮಾತಾಡ್ಬೇಕು ಅಂತ. ಇವಳಿಗೆ ಇವಳ ಅಕ್ಕನ ಬಗ್ಗೆ ಪ್ರೀತಿ ಜವಾಬ್ದಾರಿ ಇರ್ಬೋದು, ಆದ್ರೆ ನನಗೆ ನನ್ನಿಬ್ರು ಹೆಣ್ಮಕ್ಳು ಮದುವೆ ಜವಾಬ್ದಾರಿನೂ ಇದೆ ಅತ್ತೆ. ಇವಳ ಹೆಸರಲ್ಲಿರೋ ದುಡ್ಡನ್ನ ನಾನು ತೆಗೆದಕ್ಕೆ ಬಿಡೋದಿಲ್ಲ. ಬೇಡ ಅಂದ್ರೆ ಏನ್ ಅಷ್ಟೊಂದು ಚಿನ್ನ ದರೋಡೆ ಮಾಡ್ಕೊಂತ ಇರ್ತೀಯಾ? ಸಾಕು, ಸುಮ್ಮನೆ ಇರ್ತೀರಾ? ಸತ್ಯ, ನಾನು ಈ ಮದ್ವೆನೇ ಬೇಡ ಅಂತಿದ್ದೀನಿ, ನೀವು ಚಿನ್ನದ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ.